ಅದೊಂದು ಕ್ಲೆನ್ಸಿಂಗ್ ಅಂತ ಹೇಳ್ತೀವಿ ನಾವು. ಈ ಟೆಕ್ನಾಲಜಿ ಕ್ಲೆನ್ಸಿಂಗ್ ಅಂತ ಒಂದು, ಈಗ ನೋಡಿ ಇಸ್ರೇಲ್ ಅಲ್ಲಿ ಸಬಾತ್ ಅಂತ ಮಾಡ್ತಾರೆ. ಒಂದು ದಿವಸ, ಒಂದು ವಾರದಲ್ಲಿ ಒಂದ್ ದಿವಸ ಡಿಸೈಡ್ ಮಾಡಿ, ಥರ್ಸ್ಡೇ ಇರ್ಬೋದು, ಫ್ರೈಡೇ ಇರ್ಬೋದು, ಅವತ್ತು ಲೈಟ್ ಕೂಡ ಹಾಕಲ್ಲ. ದೇ ಡೋಂಟ್ ಯೂಸ್ ಎನಿಥಿಂಗ್. ಅಂದ್ರೆ ಮೊಬೈಲ್ ಮುಟ್ಟಲ್ಲ, ಲೈಟ್ ಹಚ್ಚಲ್ಲ, ಕ್ಯಾಂಡಲ್ ಅಲ್ಲಿ ಇರ್ತಾರೆ, ಯಾವುದೇ ಎಲೆಕ್ಟ್ರಾನಿಕ್ ನ ಯೂಸ್ ಮಾಡಲ್ಲ. ಅದೊಂದ್ ದಿವಸ ಅವರು ಫುಲ್ ಕ್ಲಿನ್ಸಿಂಗ್ ಅಂತ ಮಾಡ್ಕೊಂತಾರೆ, ಪೀಸ್ಫುಲ್ ಆಗಿ ಮಾಡ್ಕೊಂತಾರೆ. ಸೊ ಅಷ್ಟು ಮಾಡರ್ನ್ ಒಂದು ಇಸ್ರೇಲ್ ಅಂತ ಮಾಡರ್ನ್ ದೇಶದಲ್ಲೇ ಅದ್ ಮಾಡ್ಬೇಕಿದ್ರೆ, ನಾವುಗಳು ಪೂಜೆ ಮಾಡ್ಬೇಕಿದ್ರು ಒಂದು ಎಣ ಇದ್ರು ಫೋಟೋ ತಗೊಂಡು ಸೆಲ್ಫಿ ತಗೊಳ್ಳೋ ಅಂತ ಇದಾಗ್ಬಿಟ್ಟಿದೆ. ಸೊ ಈ ಮಕ್ಕಳಿಗೆ ನಾವು ಎಜುಕೇಶನ್ ಜೊತೆಗೆ ಈ ಲೈಫ್ ಸ್ಟೈಲ್ ಕೂಡ ತುಂಬಾ ಹೇಳ್ಕೊಡ್ಬೇಕಾಗಿದೆ. ಯಾಕಂದ್ರೆ ಎಲ್ಲದಕ್ಕೂ ಒಂದು ಲಿಮಿಟ್ ಇರ್ಬೇಕು. ಈ ಲಿಮಿಟ್ ಕ್ರಾಸ್ ಆಗ್ತಾ ಇದೆ ಈಗ. ಈ ಒಂದ್ ಮಗುನ ಒಂದ್ 5 ನಿಮಿಷ ಮೊಬೈಲ್ ಕಿತ್ಕೊಳ್ಳಿ, ಅದಂತ ಪ್ರಚಂಡ ಮಕ್ಕಳಾಗ್ಬಿಡ್ತಾರೆ ಹಠ ಮಾಡಿ. ಬಟ್ ಅದನ್ನ ಹೇಗ್ ಬ್ಯಾಲೆನ್ಸ್ ಮಾಡ್ಬೇಕು? ಊಟ ಮಾಡ್ಸಕ್ಕಾಗಲ್ಲ. ಯಾಕಂದ್ರೆ ತಾಯ್ದಿರ್ಗೂ ಅಷ್ಟೇ, ಮೊದ್ಲಂಗ್ ಪೇಷನ್ಸ್ ಇಲ್ಲ. ನಾವೆಲ್ಲ ಊಟ ಮಾಡಿಸ್ಬೇಕಂದ್ರೆ 4-5 ಗಂಟೆ ಮಕ್ಳಿಗೆ ಊಟ ಮಾಡ್ಸಕ್ಕೆ ಓಡಾಡ್ಬೇಕಾಗಿತ್ತು. ಈಗ ಅವ್ರುಗಳು 40 ಕೆಲಸ ಇರುತ್ತೆ ಅವರಿಗೆ. ಸೊ ಅವ್ರು ತಕ್ಷಣ ಊಟ ಮಾಡಿಸಿ ಏನೋ ಮಾಡ್ಬೇಕು. ಸೊ ಅರ್ಜೆಂಟಿಗೆ ಏನಾಗ್ಬೇಕು, ಎವ್ರಿಬಡಿ ಇಸ್ ಅಂಡರ್ ಪ್ರೆಷರ್ ಫಾರ್ ಟೈಮ್.